ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಹರೇ ಕೃಷ್ಣ, ರಾಧೇ ರಾಧೇ. ಉಜ್ಜಯಿನಲ್ಲಿರುವಂತಹ ಸಂದೀಪಾಣಿ ಆಶ್ರಮಕ್ಕೆ ಬಂದಿದ್ದೀವಿ. ಋಷಿ ಸಂದೀಪಾಣಿಯವರ ಕತೆ ಮತ್ತು ಶ್ರೀ ಕೃಷ್ಣನ ಕತೆ ಈ ದೇವಸ್ಥಾನ ಅಥವಾ ಈ ಆಶ್ರಮದಲ್ಲಿ ಅಡಗಿದೆ. ಬನ್ನಿ, ನಾನು ಅದನ್ನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ಶ್ರೀಕೃಷ್ಣ ಪರಮಾತ್ಮರು ಮತ್ತು ಅವರ ಗೆಳೆಯರಾದಂತಹ ಸುಧಾಮರು ಮತ್ತು ಅವರ ಸಹೋದರ ಆದಂತಹ ಬಲರಾಮರು, ಇವು 3 ಜನ ಸೇರಿ ಈ ಆಶ್ರಮಕ್ಕೆ ಬರ್ತಾರೆ. ಸಂದೀಪಾಣಿ ಆಶ್ರಮದಲ್ಲಿ ಬಂದಾಗ ಅವರು ಸಂದೀಪಾಣಿ ಋಷಿಯವರಿಗೆ ಭೇಟಿಯಾಗಿ, ನೀವು ನಮಗೆ ಒಂದು ಕಲಾಗಳನ್ನು ಕಲಿಸುವಿರಾ ಅಂತ ಹೇಳ್ತಾರೆ. ಆಗ ಅವರು 64 ಕಲೆಗಳನ್ನ ಕಲಿಸ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ನೋಡಿ, 3 ಜನ ಸಹೋದರರು ಅಂದರೆ ಗೆಳೆಯರು, 2 ಗೆಳೆಯರು ಎಲ್ಲರೂ ಸೇರಿ ಈ ಜಾಗದಲ್ಲಿ 64 ವಿದ್ಯೆನ 64 ದಿನದಲ್ಲಿ ಕಲ್ತಿರ್ತಾರೆ. ಈ ಕಲಿತು ಹೋದಂತಹ ಜಾಗವೇ ಈ ಸಂದೀಪಾಣಿ ಆಶ್ರಮ ಆಗಿದೆ. ಈ ಸಂದೀಪಾಣಿ ಆಶ್ರಮ ಕೂಡ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈಗ. ಯಾಕಂದರೆ ಎಲ್ಲ ಕಲೆಗಳು ಯಾವ್ಯಾವ ಕಲೆಗಳನ್ನು ಅವ್ರು ಕಲ್ತಿದ್ರೋ ಅದನ್ನೆಲ್ಲ ಈ ಜಾಗದಲ್ಲಿ ಫೋಟೋಸ್ಗಳು ಮತ್ತು ಪೇಂಟಿಂಗ್ ಮೂಲಕ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ದೇವಸ್ಥಾನ ನೋಡಲಿಕ್ಕೆ ಮತ್ತು ಈ ಆಶ್ರಮ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಉಜ್ಜಯಿನ್ ಕಡೆ ಬಂದಾಗ ಖಂಡಿತವಾಗಿ ಈ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಹೋಗಿ ಅಂತ ಹೇಳ್ತೇನೆ. ಈ ಆಶ್ರಮದಲ್ಲಿ 6000 ವರ್ಷಗಳ ಹಿಂದೆ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಇದೆ. ಅದೇ ಸರ್ವೇಶ್ವರ ಮಹಾದೇವ್ ಮಂದಿರ್. ಈ ದೇವಸ್ಥಾನವನ್ನು ಸಾಕ್ಷಾತ್ ಋಷಿ ಸಂದೀಪಾಣಿ ಅವರೇ ಪೂಜೆ ಮಾಡ್ಕೊಂಡು ಬಂದಂತಹ ದೇವಸ್ಥಾನ ಇಲ್ಲಿ ಸ್ಥಾಪಿತವಾಗಿದೆ. ಎಷ್ಟೋ ವರ್ಷಗಳಿಂದ ಅದನ್ನು ಪೂಜೆ ಪುನಸ್ಕಾರ ಮಾಡ್ಕೋತಾ ಅಲ್ಲಿ ದೈವದ ಒಂದು ಅನುಗ್ರಹನ ಈ ಜಾಗದಲ್ಲಿ ಮಾಡಿದ್ದಾರೆ. ಆ ದೇವಸ್ಥಾನದ ದರ್ಶನ ಮಾಡಿಕೊಂಡು ನಾವು ಇವಾಗ ಹೊರಗಡೆ ಬಂದ್ವಿ. ಒಳಗಡೆ ಯಾವುದೇ ಥರದ ಫೋಟೋ ತೆಗೆಯೋ ಅವಕಾಶ ಇರಲಿಲ್ಲ. ನೋಡಿ, ಇವರು 3 ಜನ ಇಲ್ಲಿ ಬಂದಂತಹ ಎಷ್ಟು 64 ಜಾಗದಲ್ಲೂ 64 ಫೋಟೋಗಳು ಕೂಡ ಇಲ್ಲಿ ಇದ್ದಾವೆ. ಅದರಲ್ಲಿ ಯಾವ್ಯಾವ ವಿದ್ಯೆ ಕಲಿತರು ಅಂಥದ್ದು ಕೂಡ ಇದರಲ್ಲಿ ಬರೆದಿದ್ದಾರೆ. ಇವರು 3 ಜನ ಸೇರಿ ಇಲ್ಲಿ ಬಂದು ವಿದ್ಯೆನ ಕಲಿತ ಮೇಲೆ ಅವರು ಋಷಿ ಸಂದೀಪಾಣಿ ಅವರಿಗೆ ಕೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮರವರನ್ನು, ಗುರುಗಳೇ, ನಿಮಗೆ ಗುರುದಕ್ಷಿಣೆ ಏನು ನೀಡಲಿ ಎಂದು ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಏನು ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರು ಹೇಳ್ತಾರೆ, ಗುರುವಿಗೆ ಗುರುದಕ್ಷಿಣೆ ಬಹಳ ಮುಖ್ಯವಾದದ್ದು ಅಂತ ನಾವು ಸಣ್ಣ ವಯಸ್ಸಿನಲ್ಲೇ ನಮಗೆ ಗುರುಗಳು ಹೇಳಿಕೊಟ್ಟಿದ್ದಾರೆ. ನೀವು ಗುರುದಕ್ಷಿಣೆಯನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ಆಗ ಅವರಿಗೆ ಅತ್ಯುತ್ತಮವಾದ ತುಂಬ ದೊಡ್ಡ ಗಿಫ್ಟನ್ನು ಅವರು ತೊಗೊಂಬಂದು ಕೊಡ್ತಾರೆ. ಅದೇ ಥರನೇ ನಾವು ಮತ್ತೆ ಗಡ್ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಉಜ್ಜಯಿನಲ್ಲೇ ಸ್ಥಾಪಿತವಾಗಿರೋದು. ಈ ದೇವಿಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಮ್ಮ 52 ಶಕ್ತಿಪೀಠಗಳಲ್ಲಿ ಒಂದಾದಂಥ ಇದು ಕೂಡ ಒಂದು ಶಕ್ತಿಪೀಠ ದೇವಸ್ಥಾನವಾಗಿದೆ. ಇಲ್ಲೂ ಕೂಡ ದೇವಿಯ ದರ್ಶನ ಮಾಡಿಕೊಂಡು ಹೊರಟ್ವಿ ನಾವು. ಮಾ ಕಾಳಿಯ ಅವತಾರ ಇದು, ಅಂದರೆ ಸಾಕ್ಷಾತ್ ಪಾರ್ವತಿಯ ಅವತಾರ. ನಾವು ಯಾವ ದೇವಸ್ಥಾನದಲ್ಲಿ ಹೋದರೂ ಕೂಡ ದೇವಿಯ ಎದುರುಗಡೆ ಸಿಂಹ ಇದ್ದೇ ಇರ್ತಾರೆ. ಹಾಗೆ ಇದು ಕೂಡ ಸಿಂಹ ಇದೆ ನೋಡಿ. ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ನೋಡಿ, ದೇವಸ್ಥಾನದ ಒಳಗಡೆ 2 ವಿಗ್ರಹವಾಗಿ ಕಾಣುತ್ತೆ ದೇವಿದು. ನೋಡಿ ಯಾವ ಥರ ಕಾಣ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜಾರಿ ಗಂಡಸರು ಪೂಜೆ ಮಾಡಿದರೆ ಈ ದೇವಸ್ಥಾನದಲ್ಲಿ ಹೆಣ್ಮಗಳೇ ಪೂಜೆ ಮಾಡೋದು. ಈ ದೇವಸ್ಥಾನದಲ್ಲಿ ಆ ಅಮ್ಮನೇ ಒಬ್ಬರೇ ಪೂಜೆ ಮಾಡೋದು ಬಿಟ್ಟರೆ ಬೇರೆ ಯಾರೂ ಕೂಡ ಪೂಜೆ ಮಾಡೋದಿಲ್ಲ. ಈ ಥರದ ದೇವಸ್ಥಾನ ನಮ್ಮ ಉಜ್ಜಯಿನಲ್ಲಿದೆ. ನೀವು ಕೂಡ ಖಂಡಿತವಾಗಿ ಉಜ್ಜಯಿನಲ್ಲಿ ಬಂದರೆ ಈ ಗಡ್ಕಾಳಿಕಾ ಮಾತಾ ದೇವಸ್ಥಾನದ ದರ್ಶನ ಮಾಡಿಕೊಂಡು ಈ ಪವಿತ್ರ ಜಾಗದಿಂದ ಈ ಪವಿತ್ರ ಊರ್ಜವನ್ನು ನೀವು ಕೂಡ ಸ್ವೀಕರಿಸಿ ಹೋಗಿ ಅಂತ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.